ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಗುಡ್ ಮಾರ್ನಿಂಗ್. ಬನ್ನಿರಿ ಮತ್ತೊಂದು ಸಾರಿ ನಮ್ಮ ಕರ್ತನಾದ ದೇವರ ವಾಕ್ಯ ಧ್ಯಾನಿಸುವುದಕ್ಕಾಗಿ ನಾವೆಲ್ಲರೂ ಹೀಗೆ ಕೂಡಿ ಬರ್ತಿದ್ದೇವೆ. ಮತ್ತು ಈ ಅನುದಿನದ ಧ್ಯಾನ ನಿಮಗೆ ಆಶೀರ್ವಾದಕರವಾಗಿವೆ ಎಂದು, ದಿನವಿಡೀ ನೀವು ವಾಕ್ಯ ಧ್ಯಾನಿಸುತ್ತಾ ಇದ್ದೀರೆಂದು, ನೀವು ಕಳುಹಿಸುತ್ತಿರುವ ವಾಟ್ಸಪ್ ಮೆಸೇಜ್ಗಳಿಗಾಗಿ ಕರ್ತನನ್ನು ಸ್ತುತಿಸ್ತೇನೆ. ಪ್ರತಿದಿನ ಅನೇಕ ನೂರಾರು ವಾಟ್ಸಪ್ ಮೆಸೇಜ್ಗಳನ್ನು ನಾವು ರಿಸೀವ್ ಮಾಡಿಕೊಳ್ತಿದ್ದೇವೆ. ನಿಮ್ಮ ಭಾರಗಳಿಗಾಗಿ ಪ್ರಾರ್ಥಿಸ್ತಿದ್ದೇವೆ. ನಿಮ್ಮ ಸಾಕ್ಷಿಗಳಿಗಾಗಿ ದೇವರನ್ನು ಸ್ತುತಿಸ್ತೇವೆ. ನೀವು ಕೊಡುವ ಪ್ರೋತ್ಸಾಹದ ನಿಮಿತ್ತ ಈ ಒಂದು ಸೇವೆ ಮುಂದುವರಿಸುತ್ತಿದ್ದೇವೆ. ನೀವು ವೀಕ್ಷಿಸುತ್ತಾ ಮೇಲನ್ನು ಹೊಂದುತ್ತಾ ಇದುವರೆಗೂ ಒಂದು ಸಾರಿಯೂ ಕೂಡ ಒಂದೇ ಒಂದು ಚಿಕ್ಕ ವಾಟ್ಸಪ್ ಮೆಸೇಜ್ ಕಳಿಸದಿದ್ದರೂ ಕೂಡ ದಯವಿಟ್ಟು ಈ ದಿನ 8939731313 ನಂಬರ್ಗೆ ಒಂದು ವಾಯ್ಸ್ ಮೆಸೇಜ್ ಇಲ್ಲವೇ ಟೆಕ್ಸ್ಟ್ ಮುಖಾಂತರ ನೀವು ಹೊಂದುವ ಮೇಲ್ಗಳ ಕುರಿತು ತಿಳಿಯಪಡಿಸಿರಿ. ಒಂದು ವೇಳೆ ನೀವು ಹೊರದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಕೊಡಲ್ಪಟ್ಟಂತಹ ಇದೇ ನಂಬರಿಗೆ ನಿಮ್ಮ ಯೋಗಕ್ಷೇಮವನ್ನು ಹಾಗೂ ಯಾವ ರೀತಿಯಾಗಿ ನೀವು ಆಶೀರ್ವದಿಸಲ್ಪಡ್ತಾ ಇದ್ದೀರೆಂಬುದನ್ನು ಕೂಡ ತಿಳಿಯಪಡಿಸಿರಿ. ನಾವು ಅವೆಲ್ಲವುಗಳನ್ನು ಪರಿಶೀಲಿಸಿ ಆ ವಾಟ್ಸಪ್ ಮೆಸೇಜ್ಗಳಿಗಾಗಿ ಆಯಾ ದಿನಕ್ಕೆ ತಕ್ಕಂತೆ ಪರಿಶೀಲಿಸಿ ಪ್ರಾರ್ಥಿಸ್ತಿದ್ದೇವೆ. ನೀವು ಹಾಗೆ ಮಾಡುವುದರಿಂದ ನಮ್ಮನ್ನು ಎಷ್ಟೋ ಪ್ರೋತ್ಸಾಹಿಸಿದವರಾಗುತ್ತೀರಿ, ಪ್ರೋತ್ಸಾಹ ಪಡಿಸುವವರಾಗಿರ್ತೀರಿ. ಬನ್ನಿ ಈ ದಿನ ಚಿಕ್ಕ ಪ್ರಾರ್ಥನೆಯೊಂದಿಗೆ ವಾಕ್ಯ ಧ್ಯಾನಕ್ಕೆ ಹೋಗೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ಈ ಉದಯ ಕಾಲದಲ್ಲಿ ನಿಮ್ಮ ಮಕ್ಕಳೊಂದಿಗೆ ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹೇಗಿದ್ದೀರಿ ಪ್ರಿಯರೇ? ಯಾರೂ ಸರಿಯಾಗಿಲ್ಲ, ಯಾವುದೂ ಸರಿಯಾಗಿಲ್ಲ. ನಮ್ಮ ಬಾಯಿಂದ ಬೆಳಗ್ಗೆಯಿಂದ ರಾತ್ರಿಯವರೆಗೂ ಬರುವ ಮಾತುಗಳು ಇದೇ ಆಗಿರ್ತಾವಲ್ಲವೇ? ಅವರು ಸರಿಯಾಗಿಲ್ಲ, ಇವರು ಸರಿಯಾಗಿಲ್ಲ, ನನ್ನನ್ನು ಯಾರು ಪ್ರೀತಿಸ್ತಾ ಇಲ್ಲ, ನನ್ನನ್ನು ಯಾರು ಲಕ್ಷಿಸುತ್ತಾ ಇಲ್ಲ, ನನಗೆ ಯಾರು ಸಹಾಯ ಮಾಡುತ್ತಾ ಇಲ್ಲ, ನನಗೆ ಯಾರು ಯಾವ ಗೌರವ ಕೊಡ್ತಾ ಇಲ್ಲ. ಯಾವಾಗ ನೋಡಿದ್ರೂ ಕೂಡ ಒಬ್ಬ ಮನುಷ್ಯನು ಇತರರಿಂದ ಏನಾದರೂ ಆಶಿಸುವ ಸ್ಥಿತಿಯಲ್ಲಿರುತ್ತಾನೆ ಹೊರತು, ಯೇಸು ಕ್ರಿಸ್ತನು ಕಲಿಸಿದ್ದೇನೆಂದರೆ ಕೊಡಿರಿ ನಿಮಗೆ ಕೊಡಲ್ಪಡುವುದು. ಇತರರಿಂದ ನಾವು ಹೊಂದಿಕೊಳ್ಳುವುದು ಮುಖ್ಯವಲ್ಲ, ಹೊಂದಿಕೊಳ್ಳುವುದಕ್ಕಿಂತಲೂ ಕೊಡುವುದು ಮುಖ್ಯವಾಗಿದೆ. ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್ ಅನ್ನುತ್ತಾರಲ್ಲವೇ? ಇತರರನ್ನು ಗೌರವಿಸುವಾಗ ಅವರು ಆಟೋಮೆಟಿಕ್ ಆಗಿ ನಮ್ಮನ್ನು ಗೌರವಿಸುತ್ತಾರೆ. ಇತರರಿಗೆ ಮೇಲುಂಟು ಮಾಡುವಾಗ ನಮಗೂ ಮೇಲುಂಟಾಗುತ್ತೆ. ಯಾವಾಗ ನೋಡಿದ್ರೂ ಯಾರೂ ನನಗೆ ಮೇಲುಂಟು ಮಾಡ್ತಾ ಇಲ್ವಲ್ಲ ಎಂಬ ಧ್ಯಾಸದಲ್ಲಿ ಇರ್ತಾ ಇದ್ದೇವೆ ಹೊರತು, ನಾನು ಯಾರಿಗೆ ಮೇಲುಂಟು ಮಾಡಬೇಕು, ಯಾವ ಮೇಲು ನಾನು ಮಾಡಬಹುದು ಎಂಬ ಆಲೋಚನೆ ಬರ್ತಾ ಇದೆಯಾ? ಯೇಸು ಕ್ರಿಸ್ತನು ಹೇಳಿರುವ ಮಾತನ್ನು ಕೇಳುವಾಗ ನಾವು ನಮ್ಮ ಜೀವನ ಶೈಲಿಯನ್ನೇ ಮಾರ್ಪಡಿಸಿಕೊಳ್ತೇವೆ. ಲೂಕನ ಸುವಾರ್ತೆ 6ನೇ ಅಧ್ಯಾಯ 37ನೇ ವಚನದಿಂದ ಇಲ್ಲವೇ 36ರಿಂದ ಓದಿಕೊಳ್ಳೋಣ. ಆದದ್ದರಿಂದ ನಿಮ್ಮ ತಂದೆಯು ಕರುಣೆಯುಳ್ಳವನಾಗಿರುವುದರಿಂದ ನೀವೂ ಕರುಣೆಯುಳ್ಳವರಾಗಿರಿ. ನಾವು ದೇವರ ಮಕ್ಕಳಾದ ನಂತರ ನಮ್ಮ ತಂದೆ ಪಾಪಗಳಿಂದ ಬಿಡಿಸಲ್ಪಟ್ಟು ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟು ದೇವರ ಮಾರ್ಗದಲ್ಲಿ ನಡೆಯುತ್ತಿರುವಾಗ ನಮ್ಮ ತಂದೆಯೇ ನಮ್ಮ ಯೇಸು ಆಗಿದ್ದಾರೆ. ಸುಳ್ಳಾಡುವಂಥವರು, ಲೋಕದ ರೀತಿಯಲ್ಲಿ ನಡೆದುಕೊಳ್ಳುವಂಥವರು, ಎಷ್ಟೇ ಭಕ್ತಿ ಆಚಾರ ಅನುಸರಿಸಿದರೂ ಅಂಥವರು ಸೈತಾನನ ಸಂಬಂಧಿಗಳಾಗಿರುತ್ತಾರೆ. ಯೇಸು ಹೇಳ್ತಾರೆ, ನೀವು ನಿಮ್ಮ ತಂದೆಯಾದ ಸೈತಾನನ ಮಕ್ಕಳು ಅನ್ನುತ್ತಾರೆ. ಅವನು ಸುಳ್ಳುಗಾರನು, ಸುಳ್ಳಿಗೆ ಮೂಲ ಪುರುಷನಾಗಿದ್ದಾನೆಂದು ಯೇಸು ಹೇಳಿದ್ದಾರೆ. ಹಾಗಾದರೆ ನಾವು ಯೇಸುವನ್ನು ಅರಿತುಕೊಂಡ ನಂತರ ನಮ್ಮ ಯೇಸು ಸತ್ಯವಂತನಾಗಿದ್ದಾರೆ. ಆತನಲ್ಲಿ ಸತ್ಯವಿದೆ, ಯಥಾರ್ಥತೆ ಇದೆ, ಪ್ರೀತಿ ಇದೆ, ಕನಿಕರ ಇದೆ. ಹಾಗಾಗಿ ಆತನ ಮಕ್ಕಳಾಗಿ, ಆತನ ಮಗುವಾಗಿ ಆತನ ಪ್ರೀತಿಯನ್ನು ತೋರಿಸಿ ಆತನ ನಾಮ ಮಹಿಮೆ ಪಡಿಸುವವರಾಗಿರಬೇಕು. ನಿಮ್ಮ ಪರಲೋಕದ ತಂದೆ ಕರುಣೆಯುಳ್ಳವನಾಗಿರುವುದರಿಂದ ನೀವು ಕರುಣೆಯುಳ್ಳವರಾಗಿರಿ. ಕರುಣೆ ಅಂದರೆ ದಯ ತೋರಿಸುವಂಥದ್ದಲ್ಲ. ದಯ ತೋರಿಸುವುದಂದರೆ ಅಯ್ಯಯ್ಯೋ ಎಂದು ಹೇಳಿ ಹೋಗುವುದಕ್ಕನ್ನುತ್ತಾರೆ. ಕರುಣೆ ಅಂದರೆ ಅವರನ್ನು ಸೇರಿಸಿಕೊಳ್ಳುವುದು, ಅವರು ಅರ್ಹರಾಗಿಲ್ಲದಿದ್ರೂ ಕೂಡ ಅವರನ್ನು ಪ್ರೀತಿಸೋದು, ಅವರನ್ನು ಕ್ಷಮಿಸುವುದು, ಅವರಿಗೆ ಕೊಡುವುದು, ಅವರ ಹಸಿವೆ ತೀರಿಸುವಂಥದ್ದು, ಅವರ ಕಣ್ಣೀರು ಒರೆಸುವುದಕ್ಕಾಗಿ ಪ್ರಯಾಸ ಪಡುವಂಥದ್ದಾಗಿದೆ. ಯೇಸು ಕರುಣೆ ತೋರಿಸಿ ಕಣ್ಣೀರು ಒರೆಸಿದ್ದಾರೆ, ಆದರಿಸಿದ್ದಾರೆ, ಪಾಪಿಗಳನ್ನು ಕ್ಷಮಿಸಿದ್ದಾರೆ. ಆತನ ಮನಸ್ಸು ನಾವು ಕೂಡ ಹೊಂದಿಕೊಳ್ಳುವುದಾದರೆ ನಾವು ಕೂಡ ಆತನ ಸಾರೂಪ್ಯ ಈ ಲೋಕಕ್ಕೆ ತೋರಿಸಬಲ್ಲೆವು. ತಂದೆಯೇ, ಅವರು ಏನು ಮಾಡುತ್ತಿದ್ದಾರೋ ಅವರು ಅರಿಯದೇ ಇರುವುದರಿಂದ ಅವರನ್ನು ಕ್ಷಮಿಸು ಎಂದು ಶಿಲುಬೆಯಲ್ಲಿ ಮಾಡಿರುವ ಪ್ರಾರ್ಥನೆ ಆತನ ಪ್ರೀತಿಯನ್ನು, ಆತನ ವಿಶಾಲವಾದ ಹೃದಯವನ್ನು, ಆತನ ಅನಂತ ಕಾಲದ ಪ್ರೀತಿ ತೋರಿಸುತ್ತದಲ್ಲವೇ? ನಾವು ಕೂಡ ಆತನ ಮಕ್ಕಳಾಗಿ ಇತರರನ್ನು ಕ್ಷಮಿಸುವುದನ್ನು ಕಲಿಯಬೇಕು, ಅವರನ್ನು ಪ್ರೀತಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು. ನಿಮ್ಮ ಶತ್ರುಗಳನ್ನು ಪ್ರೀತಿಸಿ ಅಂದಿದ್ದಾರೆ ಯೇಸು. ಸ್ವಲ್ಪ ಮುಂದೆ ಹೋಗುವುದಾದರೆ, ತೀರ್ಪು ಮಾಡಬೇಡಿರಿ, ಆಗ ನಿಮಗೂ ತೀರ್ಪಾಗುವುದಿಲ್ಲ.
ಇತರರಿಗೆ ತೀರ್ಪು ಮಾಡ್ತೇವೆ, ಯಾರಾದರೂ ನಮಗೆ ತೀರ್ಪು ಮಾಡುವಾಗ ತಕ್ಷಣ ಕೋಪಗೊಳ್ತೇವೆ. ಇತರರನ್ನು ವಿಮರ್ಶಿಸ್ತೇವೆ, ಯಾರಾದರೂ ನಮಗೆ ವಿಮರ್ಶಿಸಿದಾರೆಂದು ಗೊತ್ತಾದರೆ ತಕ್ಷಣವೇ ಸಿಟ್ಟಾಗ್ತೇವೆ. ನಾವು ಏನೆಲ್ಲ ಇತರರಿಗೆ ಹೇಳ್ತಿದ್ದೇವೋ ಅದನ್ನು ನಾವು ಮಾಡಬಾರದು. ಇತರರ ವಿಷಯದಲ್ಲಿ ಹೇಗೆ ವಿಮರ್ಶಿಸುತ್ತೇವೋ, ಇತರರನ್ನು ಹೇಗೆ ಕೀಳಾಗಿ ನೋಡ್ತೇವೋ, ಇತರರನ್ನು ಹೇಗೆ ನಿರ್ಲಕ್ಷ್ಯ ಮಾಡುತ್ತೇವೋ, ಅದು ನಮ್ಮ ಮಟ್ಟಕ್ಕೆ ಬರುವಾಗ ನಮ್ಮ ಜೀವಿತದಲ್ಲಿ ತಾಳಲಿಕ್ಕಾಗಲ್ಲ. ನೀವೇನು ಮಾಡ್ತೀರೋ ಅದೇ ತಿರುಗಿ ಬರುತ್ತೆ. ಏನನ್ನು ಬಿತ್ತುತ್ತೀರೋ ಅದನ್ನೇ ಕೊಯ್ಯುತ್ತೀರಿ. ಪ್ರೀತಿ ಬಿತ್ತಿದ್ರೆ ಪ್ರೀತಿಯ ಬೆಳೆ ಕೊಯ್ಯುತ್ತೀರಿ, ಕೇಡು ಬಿತ್ತಿದ್ರೆ ಕೇಡನ್ನೇ ಕೊಯ್ಯುತ್ತೀರಿ. ಮೋಸ ಮಾಡಿದ್ರೆ ಮೋಸ ಹೋಗ್ತೀರಿ, ಹಾನಿ ಮಾಡಿದ್ರೆ ಹಾನಿಗೆ ಒಳಗಾಗ್ತೀರಿ. ಅದಕ್ಕೆ ಯೇಸು ಹೇಳಿದ್ದಾರೆ, ಪ್ರೀತಿಯನ್ನು ತೋರಿಸಿರಿ, ಇತರರಿಗೆ ತೀರ್ಪು ಮಾಡಬಾರದು. ಮತ್ತೆ ಏನಂತೆ? ಅಪರಾಧಿ ಎಂದು ನಿರ್ಣಯಿಸಬೇಡಿರಿ. ಅಪರಾಧಿಗಳೆಂದು ನಿರ್ಣಯಿಸ್ತೇವೆ. ವಿ ಆಲ್ ಆರ್ ಕಂಪ್ಲೇಂಟಿಂಗ್ ಅಬೌಟ್ ಸಂಬಡಿ. ಗಂಡ ಹೆಂಡತಿಯರಿಬ್ಬರಿಗೆ ನೀವು ನೋಡ್ರಿ, ಮೀಡಿಯೇಟರ್ ಏನಾದರೂ ಅವರ ಇಬ್ಬರ ನಡುವೆ ಸಿಕ್ಕರೆ ಸಾಕು, ಒಬ್ಬರ ಮೇಲೊಬ್ಬರು ಕಂಪ್ಲೇಂಟ್ಸ್ ಎಷ್ಟು ಹೇಳ್ಕೊಳ್ತಾರೆ ಗೊತ್ತಾ? ನನ್ನ ಗಂಡ ಹೀಗೆ, ನನ್ನ ಹೆಂಡತಿ ಹಾಗೆ, ನನ್ನ ಗಂಡ ಹೀಗೆ, ನನ್ನ ಹೆಂಡತಿ ಹಾಗೆ ಅನ್ನುತ್ತಾರೆ. ಒಂದು ಪುಸ್ತಕವೇ ಬರೆಯುತ್ತಾರೆ. ಪ್ರತಿ ಮನುಷ್ಯನು ಇತರರ ಮೇಲೆ ನಿಂದೆ ಹೊರಿಸುತ್ತಾನೆ ಹೊರತು ನಾನೆಂಥ ಕೆಲಸ ಮಾಡಿದೆ ಎಂದು ನೆನೆಸಿ ಪಶ್ಚಾತ್ತಾಪ ಪಡುವನು ಒಬ್ಬನೂ ಇಲ್ಲ ಎಂದು ಬೈಬಲ್ ಹೇಳ್ತದೆ. ನಾವು ದೇವರ ಮಕ್ಕಳಾದ ನಂತರ ಪಕ್ಕದವರ ಸಂಗತಿಯೆಲ್ಲ ನಮಗೆ ಮುಖ್ಯವಾದದ್ದು. ಬೇರೆಯವರಿಗೆ ಏನಾದರೂ ಹೇಳಬೇಕಾದ್ರೆ ಮೊದಲು ನಾವು ಬದುಕಿ ತೋರಿಸಬೇಕು. ಯೇಸುವಿನ ಮಕ್ಕಳು ಕ್ರಿಸ್ತನ ಸಾರೂಪ್ಯವನ್ನು ತಮ್ಮ ಜೀವಿತದಿಂದ ತೋರಿಸಿಕೊಡಬೇಕು. ಅದಕ್ಕೆ ವಾಕ್ಯ ಹೇಳುತ್ತೆ, ನೀವು ಯಾರಿಗೂ ತೀರ್ಪು ಮಾಡಬೇಡಿ, ಅಪರಾಧಿಗಳೆಂದು ನಿರ್ಣಯಿಸಬೇಡಿರಿ, ಇತರರನ್ನು ಕ್ಷಮಿಸಿರಿ, ಆಗ ನೀವು ಕ್ಷಮಿಸಲ್ಪಡ್ತೀರಿ. ನೋಡಿ, ನಮಗೆ ಗೊತ್ತಾಗಲಾರದ ರೀತಿಯಲ್ಲಿ ಬದುಕುತ್ತಿರುವಾಗ, ನಾವು ಇತರರನ್ನು ಸಹಿಸಿಕೊಳ್ಳುವಾಗ ಅವರು ನಮ್ಮನ್ನು ಕೂಡ ಸಹಿಸಿಕೊಳ್ತಿದ್ದಾರೆಂದು ನೆನಪಿಟ್ಕೊಳ್ಬೇಕು. ಈ ಹಸ್ಬೆಂಡ್ ಆ್ಯಂಡ್ ವೈಫ್, ಗಂಡ ಹೆಂಡತಿಯರು ಕೂಡ ಒಂದು ಮನೆಯಲ್ಲಿ ಗಂಡ ಹೇಳ್ತಾನೆ, ನಾನಿದ್ದಕ್ಕೆ ನಿನ್ನನ್ನು ತಾಳಿಕೊಳ್ತಿದ್ದೇನೆ, ಆತನಾಗಿದ್ದಕ್ಕೆ ತಾಳಿಕೊಳ್ತಿದ್ದಾನೆ, ನೀವು ಹೆಂಡತಿಯಾಗಿದ್ದಕ್ಕೆ ತಾಳಿಕೊಳ್ತಾ ಇದ್ದೀರಿ. ಎಸ್, ಕರೆಕ್ಟೇ. ಗಂಡನಲ್ಲಿ ಲೋಪ ಇದ್ದಾಗ ನೀವು ತಾಳಿಕೊಳ್ಬೇಕು, ಹೆಂಡತಿಯಲ್ಲಿ ಲೋಪ ಇರುವಾಗ ನೀವು ತಾಳಿಕೊಳ್ಬೇಕು. ಒಬ್ಬರಿಗೋಸ್ಕರ ಒಬ್ಬರು ಬದುಕಬೇಕು, ಅದನ್ನೇ ಯೇಸು ಕಲಿಸಿದ್ದಾರೆ. ಯಾಕೆ ಈ ದಿನ ಒಂದೊಂದು ಸಮುದಾಯದಲ್ಲಿ ಎಷ್ಟೋ ಕಕ್ಷೆಗಳು, ಕೊಲೆಗಳು, ಹತ್ಯೆಗಳು, ಕುತಂತ್ರಗಳು, ಮೋಸಗಳು, ಅನ್ಯಾಯಗಳು ಜರುಗುತ್ತಿವೆ ಗೊತ್ತಾ? ಪ್ರತಿಯೊಬ್ಬನು ಸ್ವಾರ್ಥನಾಗಿರುವುದರಿಂದ ಇತರರಲ್ಲಿ ತಪ್ಪು ಹುಡುಕಲು ಪ್ರಯಾಸ ಪಡ್ತಿದ್ದಾರೆ ಹೊರತು ತನ್ನ ತಪ್ಪು ಅರಿಯಲಾರದಕ್ಕಾಗಿ ತಾನೇ ಇದೆಲ್ಲ ನಡೆಯೋದು. ಯೇಸುವಿನ ಬಳಿಗೆ ಬರುವಾಗ ನಮ್ಮ ತಪ್ಪೇನೆಂದು ನಾವು ತಿಳಿದುಕೊಳ್ಳುತ್ತೇವೆ, ನಮ್ಮ ಜೀವಿತವನ್ನು ನಾವು ಸರಿಪಡಿಸಿಕೊಳ್ಳುತ್ತೇವೆ, ನಾವು ಸರಿಯಾಗಿಲ್ಲದವರಿಗೆ ಸಹಾಯ ಮಾಡುವ ಸ್ಥಿತಿಯಲ್ಲಿ ಹೆಚ್ಚಿಸಲ್ಪಡುತ್ತೇವೆ. ಕ್ಷಮಿಸಿರಿ, ಆಗ ನೀವು ಕ್ಷಮಿಸಲ್ಪಡ್ತೀರಿ. ಕೊಡಿರಿ, ಆಗ ನಿಮಗೆ ಕೊಡಲ್ಪಡುವುದು. ಕೊಡಿರಿ, ಯಾರೂ ನನಗೇನು ಕೊಡ್ತಾ ಇಲ್ಲ ಅನ್ನುವಾಗ ನೀವು ಕೊಡ್ತಾ ಇದ್ದೀರಾ? ನೀವು ದೇವರಿಗೆ ಕೊಡಬೇಕಾದದ್ದು ದೇವರಿಗೆ ಕೊಡ್ತಾ ಇದ್ದೀರಾ? ದೇವರಿಗೆ ಕೊಡಬೇಕಾದದ್ದು ದೇವರಿಗೆ ಕೊಟ್ಟರೆ ದೇವರು ಯಾರ ಸಾಲಗಾರನೂ ಅಲ್ಲ. ನನ್ನ ಆಲಯವು ಆಹಾರ ಶೂನ್ಯವಾಗದಂತೆ ನಿಮ್ಮ ದಶಮಭಾಗ ಕಾಣಿಕೆಗಳನ್ನು ತಂದು ನನಗೆ ಕೊಟ್ಟು ನೋಡಿರಿ, ನಾನು ಪರಲೋಕದ ದ್ವಾರಗಳನ್ನು ತೆರೆದು ನಿಮ್ಮಲ್ಲಿ ಸ್ಥಳ ಹಿಡಿಯಲಾರದಷ್ಟು ಸುವಾರ ಸುರಿಸುತ್ತೇನೆ ಎಂದು ದೇವರು ಹೇಳಿದ್ದಾರೆ. ನಾವು ಕೊಡುವ ಆಫರಿಂಗ್ಸ್ ಎಲ್ಲ ಒಂದು ಚಿಕ್ಕ 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 ಕಾಯಿನ್ಸ್ ಅಂತ ಇರುತ್ತೆ, ನೀವು ಎಷ್ಟೇ ಕೊಟ್ಟರೂ ಕೂಡ. ಆದರೆ ದೇವರು ಎಷ್ಟು ತಿರುಗಿ ಕೊಡ್ತಾರಂತೆ? ಅನ್ಲಿಮಿಟೆಡ್. ಪರಲೋಕದಿಂದ ಸ್ಥಳ ಹಿಡಿಯಲಾರದಷ್ಟು ಸುವಾರಗಳನ್ನು ಸುರಿಸುತ್ತೇನೆ ಎಂದು ಹೇಳಿದ್ದಾರೆ. ನಾವು ಕಾಣಿಕೆ ಕೊಡುವಾಗ ದಾವೀದನು ಹೇಳಿದಂತೆ, ದೇವರೇ ನಿನ್ನ ಕೈಯಿಂದ ತೆಗೆದುಕೊಂಡು ನಿನಗೆ ಕೊಡ್ತಿದ್ದೇವೆ, ಅದರಲ್ಲೇನು ದೊಡ್ಡದಿದೆ ಅನ್ನುತ್ತಾನೆ. ಆತನು ಕೊಟ್ಟಿರುವುದರಲ್ಲಿ ಅಲ್ಪವಾದದನ್ನು ಕೊಟ್ಟು ನಮ್ಮ ಪ್ರೀತಿ ವ್ಯಕ್ತಪಡಿಸ್ತಿದ್ದೇವೆ. ಇದನ್ನು ದೊಡ್ಡ ಆರ್ಭಾಟ ಮಾಡುವ ಅವಶ್ಯಕತೆ ಇಲ್ಲ. ಕೊಡಿರಿ, ನಿಮಗೆ ಕೊಡಲ್ಪಡುವುದು. ನೀವು ಇತರರಿಗೆ ಏನಾದರೂ ಕೊಟ್ಟರೆ ಅವರು ತಿರುಗಿ ನಿಮಗೆ ಕೊಡ್ತಾರೆ. ನೀವು ಯಾರಿಗಾದರೂ ಗಿಫ್ಟ್ ಕೊಟ್ಟರೆ ಅವರು ಸುಮ್ಮನೆ ಇರ್ತಾರೋ, ಅವರು ಕೂಡ ಗಿಫ್ಟ್ ಕೊಡ್ತಾರೆ. ಒಂದು ವೇಳೆ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಬೆಲೆ ಬಾಳುವ ಗಿಫ್ಟ್ ಕೊಟ್ಟರೆ, ಅವರ ಸಾಮರ್ಥ್ಯದ ಮೇರೆಗೆ ಅವರು ಅನೇಕ ರೂಪಾಯಿಗಳನ್ನು ಖರ್ಚು ಮಾಡಿ ಬೆಲೆ ಬಾಳುವ ಗಿಫ್ಟ್ ಕೊಡದಿದ್ರೂ ಕೂಡ ಪ್ರೀತಿಯಿಂದ ಒಂದು ಗಿಫ್ಟ್ ತಪ್ಪದೆ ಕೊಡ್ತಾರಲ್ಲವೇ? ಕೊಡಿಯಿರಿ, ನಿಮಗೆ ಕೊಡಲ್ಪಡುವುದು. ಜಡಿದು ಅಲ್ಲಾಡಿಸಿ ಹೊರಚೆಲ್ಲುವ ಹಾಗೆ ತುಂಬಾ ಅಳತೆಯನ್ನು ಅಳೆದು ನಿಮ್ಮ ಸೆರಗಿಗೆ ಹಾಕುವರು. ನೀವು ಅಳೆಯುವ ಅಳತೆಯಿಂದ ನಿಮಗೂ ಅಳೆಯುವರು. ಏನಂತೆ? ನಿಮಗೂ ಅದೇ ಅಳತೆಯಿಂದ ಅಳೆಯುವರು. ಏನೇ ಮಾಡಿದ್ರೂ ಕೂಡ ಪ್ರಿಯರೇ, ನಾನು ಇದನ್ನು ಮಾಡ್ತಿದ್ದೇನೆ, ಯಾರಾದರೂ ನನಗೆ ಇದನ್ನು ಮಾಡುವುದಾದರೆ ನನ್ನ ಪರಿಸ್ಥಿತಿ ಹೇಗಿರುತ್ತೆ ಎಂದು ಆಲೋಚಿಸಿ ನೋಡಿ. ನಾನಿಂತಹ ಮಾತಾಡದೆ ಅವರಿಗೆ ಅದೇ ಮಾತು ನನಗೆ ಯಾರಾದರೂ ಮಾತಾಡಿದ್ರೆ ನಾನೇನಾಗ್ತೇನೆ, ಹೇಗಿರುತ್ತೇನೆ, ಹೇಗೆ ರಿಯಾಕ್ಟ್ ಆಗ್ತೇನೆ ಎಂದು ಪರಿಶೀಲಿಸಿಕೊಳ್ಳಿ. ನಾನು ಹೀಗೆ ವಿಮರ್ಶಿಸ್ತಿದ್ದೇನೆ, ನನ್ನ ತಪ್ಪೇನಾದರೂ ಇತರರು ವಿಮರ್ಶಿಸಲು ಶುರು ಮಾಡಿದ್ರೆ ನನ್ನ ಪರಿಸ್ಥಿತಿ ಏನು? ನಾನು ನೆಪಗಳನ್ನು ಇತರರ ಮೇಲೆ ಹೊರಿಸುತ್ತಿದ್ದೇನೆ. ನನ್ನ ಮೇಲೆ ಇತರರು ನೆಪ ಹೊರಿಸುವಾಗ ಹೇಗಿರುತ್ತೆ ನನ್ನ ಪರಿಸ್ಥಿತಿ? ಇತರರ ಪರಿಸ್ಥಿತಿಯಲ್ಲಿ ನಿಮ್ಮನ್ನು ನೀವು ಇಟ್ಟುಕೊಂಡು ನೋಡಿರಿ. ನಿಮ್ಮ ಮೇಲೆ ನಿಮಗೆ ಅಯ್ಯೋ ಅನಿಸುತ್ತೆ. ನಿಮ್ಮನ್ನು ನೀವೇ ಕ್ಷಮಿಸಿಕೊಳ್ಳುತ್ತೀರಿ.
ಗಿವ್ ರೆಸ್ಪೆಕ್ಟ್, ಇತರರಿಗೆ ಗೌರವಿಸಿರಿ, ಇತರರನ್ನು ಪ್ರೀತಿಸಿರಿ, ನಿಮ್ಮ ಶತ್ರುಗಳನ್ನು ಕೂಡ ಪ್ರೀತಿಸಿರಿ ಎಂದು ಯೇಸು ಹೇಳಿದ್ದಾರೆ. ಬಹಳ ಕಷ್ಟ ಅದು. ಆದರೆ ತಪ್ಪದೆ ನಿಮ್ಮ ಶತ್ರುಗಳನ್ನು ಕೂಡ ಪ್ರೀತಿಸುವುದಾದರೆ, ಒಬ್ಬನ ನಡತೆ ದೇವರ ಮುಂದೆ ಸರಿಯಾಗಿರುವುದಾದರೆ ಅವನ ಶತ್ರುಗಳು ಕೂಡ ಮಿತ್ರರಾಗುತ್ತಾರೆ. ಒಮ್ಮೆ ಆಲೋಚಿಸಿರಿ, ಯಾರಾದರೂ ಶತ್ರುಗಳು ನಿಮಗಿದ್ದಾರೋ? ಮನೆಯಲ್ಲಾಗಲಿ, ಹೊರಗಾಗಲಿ, ಉದ್ಯೋಗದ ಸ್ಥಳದಲ್ಲಾಗಲಿ, ಕಾಲೇಜಿನಲ್ಲಾಗಲಿ, ಹಾಸ್ಟೆಲ್ನಲ್ಲಾಗಲಿ, ಚರ್ಚ್ನಲ್ಲಾಗಲಿ, ಚರ್ಚಲ್ಲೂ ಕೂಡ ಇರ್ತಾರೆ ಪಾರ್ಟಿಗಳಾಗಿ. ತಕ್ಷಣವೇ ನಿಮ್ಮ ಮನಸ್ಸು ಸರಿಪಡಿಸಿಕೊಳ್ಳಿ. ನೀವು ಇತರರೊಂದಿಗೆ ಒಳ್ಳೆಯವರಾಗಿರ್ರಿ. ನೀವು ಇತರರೊಂದಿಗೆ ಒಳ್ಳೆಯವರಾಗಿರುವಾಗ ಅವರು ನಿಮ್ಮೊಂದಿಗೆ ಒಳ್ಳೆಯವರಾಗಿರುತ್ತಾರೆ. ಒಬ್ಬ ಹುಡುಗ ಬೆಟ್ಟದ ಮೇಲೆ ಹೋಗಿ ಅಲ್ಲಿ ಸುಮ್ಮನೆ ಕಿರ್ಚಾಡುತ್ತಿರುವಾಗ ಏ ಅಂದರೆ ಏ ಎಂಬ ಪ್ರತಿಧ್ವನಿ ಕೇಳಿಸಿತು. ನಿನಗೆ ಒದೀತೇನೆ ಅಂದರೆ ನಿನಗೆ ಒದೀತೇನೆ ಎಂಬ ಪ್ರತಿಧ್ವನಿ ಕೇಳಿಸಿತು. ನೀನು ಬಹಳ ಕೆಟ್ಟವನು ಅನ್ನುವಾಗ ಕೆಟ್ಟವನು ಎಂಬ ಪ್ರತಿಧ್ವನಿ ಬಂತು. ಆ ರೀತಿ ಒದರುವುದನ್ನು ಬಿಟ್ಟು ಆ ಹುಡುಗನು ಭಯಪಟ್ಟವನಾಗಿ ತನ್ನ ಅಮ್ಮಳ ಬಳಿಗೆ ಬಂದು, ಅಮ್ಮ, ಬೆಟ್ಟದ ಮೇಲೆ ಯಾರೋ ಒಬ್ಬನಿದ್ದಾನೆ, ನಾನು ಒದಿತೇನೆ ಅಂದರೆ ಒದೀತೇನೆ ಅನ್ನುತ್ತಾನೆ, ಅಂದರೆ ತಿರುಗಿ ಅನ್ನುತ್ತಾನೆ, ನನ್ನನ್ನು ಬೆದರಿಸುತ್ತಿದ್ದಾನೆ, ನಾನು ಹೇಳಿದಂತೆ ಹೇಳ್ತಿದ್ದಾನೆ, ನನ್ನ ಮೇಲೆ ಕಿರ್ಚುತ್ತಿದ್ದಾನೆ ಎಂದು ಹೇಳಿದಾಗ ಆ ತಾಯಿಗೆ ಅರ್ಥವಾಯಿತು ಅದು ನಥಿಂಗ್ ಬಟ್ ಎಕೋ ಎಂದು. ಎಕೋ ಧ್ವನಿ ಕೇಳಿಸ್ತಿದೆ, ಪ್ರತಿಧ್ವನಿ ಬರುತ್ತಾ ಇದೆ, ಅವನ ವಾಯ್ಸೇ ಎಂದು ಅರ್ಥ ಮಾಡಿಕೊಂಡು ಆ ತಾಯಿ ತನ್ನ ಮಗನಿಗೆ ಹೀಗೆ ಹೇಳಿ ಕಳಿಸುತ್ತಾಳಂತೆ, ಮಗನೇ, ಅವನು ಕೆಟ್ಟವನಲ್ಲ, ಒಳ್ಳೆಯವನೇ, ನೀನು ಒಳ್ಳೆ ರೀತಿಯಿಂದ ಮಾತಾಡು. ನೀನು ಒಳ್ಳೆ ರೀತಿಯಿಂದ ಮಾತಾಡುವಾಗ ಒಳ್ಳೆ ರಿಪ್ಲೈ ಬರುತ್ತೆ ಅಂದಾಗ ಮತ್ತೆ ಅಲ್ಲಿಗೆ ಓಡೋಡಿ ಹೋದ. ಹಲೋ ಅಂದರೆ ಹಲೋ ಅಂದ. ನೀನು ನನ್ನ ಸ್ನೇಹಿತನು ಅಂದರೆ ನೀನು ನನ್ನ ಸ್ನೇಹಿತ, ನೀನಂದ್ರೆ ನನಗಿಷ್ಟ, ನೀನಂದ್ರೆ ನನಗಿಷ್ಟ, ನಿನ್ ಜೊತೆ ಮಾತಾಡೋದು ಬಹಳ ಸಂತೋಷವಾಗಿದೆ, ನಿನ್ ಜೊತೆ ಮಾತಾಡೋದು ಬಹಳ ಸಂತೋಷವಾಗಿದೆ. ಆ ಧ್ವನಿ ಕೇಳಿ ಮತ್ತೆ ಓಡೋಡಿ ಬಂದ, ಅಮ್ಮ ಅಮ್ಮ ಅಮ್ಮ, ಆ ಕೆಟ್ಟವನು ಒಳ್ಳೆಯವನಾದನಮ್ಮ ಅಂತ ಹೇಳ್ದ. ನಿಜ ಹೇಳಿ, ಯಾವ ಕೆಟ್ಟವನು ಒಳ್ಳೆಯವನಾದನು? ಈ ಹುಡುಗನೇ ತಾನು ಸರಿಯಾಗಿ ಮಾತಾಡಲಾರದಕ್ಕಾಗಿ, ಸರಿಯಾಗಿ ಪ್ರೀತಿಯಿಂದ ಮಾತಾಡಲಾರದಕ್ಕಾಗಿ ಸೇಮ್ ಅದೇ ಧ್ವನಿ ಅವನಿಗೆ ತಿರುಗಿ ಬಂತು. ನಮಗೂ ಹಾಗೇ ಆಗುತ್ತೆ. ಇತರರನ್ನು ವಿಮರ್ಶಿಸುವಾಗ ವಿಮರ್ಶಿಸಲ್ಪಡ್ತೇವೆ, ಇತರರ ಮೇಲೆ ನಿಂದೆ ಹೊರಿಸುವಾಗ ನಾವು ನಿಂದೆ ಹೊರಿಸಲ್ಪಡ್ತೇವೆ. ಇದೇ ಕೆಲಸ. ಮನುಷ್ಯರು ಒಬ್ಬರನ್ನೊಬ್ಬರು ವಿಮರ್ಶಿಸುತ್ತಾ ಕೂತ್ಕೊಂಡಿದ್ದಾರೆ, ನಿಂದೆ ಹೊರಿಸುತ್ತಾ ಕೂತಿದ್ದಾರೆ, ನೆಪ ಹೊರಿಸುತ್ತಾ ಕೂತ್ಕೊಂಡಿದ್ದಾರೆ. ಮನುಷ್ಯರ ಮಧ್ಯದಲ್ಲಿ ಐಕ್ಯತೆ ಇಲ್ಲದಂತೆ ಒಬ್ಬರನ್ನೊಬ್ಬರು ವಿಮರ್ಶಿಸಿಕೊಳ್ಳುತ್ತಾ, ಒಬ್ಬರ ಮೇಲೊಬ್ಬರು ನಿಂದೆ ಹೊರಿಸುತ್ತಾ, ಒಬ್ಬರ ಸಂಗಡಲೊಬ್ಬರು ಸಮಾಧಾನ ಕಳ್ಕೊಳ್ಳುತ್ತಾ, ಮಾತಿಗೆ ಮಾತು, ಏಟಿಗೆ ಏಟು ಅನ್ನುತ್ತಾ, ಜಗಳವಾಡುತ್ತಾ, ಒಬ್ಬರನ್ನೊಬ್ಬರು ಸಾಯಿಸುತ್ತಾ, ದೊಡ್ಡ ವಾದವೇ ಮಾಡುತ್ತಾ ಇರುತ್ತಾರೆ. ಆಗ ಸೈತಾನ ಸಂಭ್ರಮ ಮಾಡಿಕೊಳ್ತಾನೆ, ದೇವರು ದುಃಖ ಪಡ್ತಾರೆ. ಮುಖ್ಯವಾಗಿ ನೀವು ದೇವರ ಮಕ್ಕಳಾಗಿರುವಾಗ ನಿಮ್ಮ ಮನೆಗಳಲ್ಲಿ ಕಿರ್ಚೋದು, ಕೂಗಾಡೋದು ಇರಬಾರ್ದು. ಅವನು ಕಿರ್ಚಾಡುವುದಿಲ್ಲ, ಅವನ ಕಂಠ ಧ್ವನಿ ಬೀದಿಗಳಲ್ಲಿ ಕೇಳಿಸುವುದಿಲ್ಲ ಎಂದು ಹೇಳಲಾಗಿದೆ ಬೈಬಲ್ನಲ್ಲಿ ದೇವರ ವಾಕ್ಯ. ನಿಮ್ಮ ಮನೆಗಳಲ್ಲಿ ನೀವು ಪ್ರೀತಿಯಿಂದ ಮಾತಾಡಿರಿ. ಈವನ್ ನಿಮ್ಮ ಮಕ್ಕಳೊಂದಿಗೆ ಪ್ರೀತಿಯಿಂದ ಮಾತಾಡಿರಿ. ನೀವು ಕಿರ್ಚುವಾಗ ಅವರು ಅಳುತ್ತಾರೆ, ಇಲ್ಲವೇ ಅವರು ಕೂಡ ನಿಮ್ಮ ಮೇಲೆ ತಿರುಗಿ ಕಿರ್ಚಾಡುತ್ತಾರೆ. ನೀವು ಪ್ರೀತಿ ತೋರಿಸುವಾಗ ಆ ಪ್ರೀತಿಗೆ ಅವರು ಬಲಿಯಾಗ್ಬಿಡ್ತಾರೆ, ನಿಮ್ಮ ಪ್ರೀತಿಗೆ ಅವರು ಒಳಗಾಗ್ತಾರೆ. ಅವರು ಕ್ರಿಸ್ತನ ಪ್ರೀತಿ ಸೌಮ್ಯವಾದದ್ದಾಗಿದೆ, ದಯವುಳ್ಳದಾಗಿದೆ. ಅದಕ್ಕಾಗಿಯೇ ನಮ್ಮ ಜೀವಿತದಲ್ಲಿ ಯೇಸುವಿನ ಮಕ್ಕಳಾಗಿರುವಾಗ ಆತನು ಪ್ರೀತಿಯುಳ್ಳವನಾಗಿರೋದ್ರಿಂದ ಆ ಪ್ರೀತಿಯಿಂದ ನಾವು ತುಂಬಿದವರಾಗಿದ್ದೇವೆ. ಆತನು ಕನಿಕರವುಳ್ಳವನಾಗಿರೋದ್ರಿಂದ ನಾವು ಕೂಡ ಕನಿಕರವುಳ್ಳವರಾಗಿರೋಣ. ಯಾರೇ ಆಗಲಿ ನಮಗೆ ಎಷ್ಟೇ ವಿರುದ್ಧವಾಗಿ ಕಾರ್ಯ ಮಾಡಿ ನಮ್ಮ ಮೇಲೆ ನೆಪ ಹೊರಿಸಲಿ, ಯಾರು ಎಷ್ಟೇ ನಿಂದೆ ಹೊರಿಸಲಿ, ಯಾರು ಎಷ್ಟೇ ವಿಮರ್ಶಿಸಲಿ, ಯಾರೇ ಎಷ್ಟೇ ನಮ್ಮ ವಿರುದ್ಧ ತೀರ್ಪು ಮಾಡಲಿ, ಎಷ್ಟೇ ನೀಚವಾಗಿ ನಮ್ಮ ಕುರಿತು ಮಾತಾಡಲಿ, ನಾವು ಮಾತ್ರ ಕ್ರಿಸ್ತನ ಹಾಗೆ, ತಂದೆಯೇ ಅವರೇನು ಮಾಡುವರೆಂದು ಅವರು ಅರಿಯರು, ಅವರನ್ನು ಕ್ಷಮಿಸು ಎಂದು. ದೇವರೇ, ಈ ನಿಂದೆ ಅಪನಿಂದನೆಗಳನ್ನು ಸಹಿಸುವ ಹಾಗೆ ನಿಮ್ಮ ಕೃಪೆಯನ್ನು ನನಗೆ ದಯಪಾಲಿಸಿರಿ. ನಿಂದಾರಹಿತನಾಗಿ ನಿಮ್ಮ ಮುಂದೆ ಜೀವಿಸಲು ನನಗೆ ಸಹಾಯ ಮಾಡಿರಿ ಎಂದು ಬೇಡಿಕೊಳ್ಳುವುದನ್ನು ಕಲಿತ ದಿನ ನಾವು ಜಗಳಗಳನ್ನು ಹುಟ್ಟಿಸಲು ಕಾರಣರಾಗಿರದೆ ಸಮಾಧಾನ ಪಡಿಸುವಂಥವರಾಗಿರುತ್ತೇವೆ. ಅಂತಹ ಕೃಪೆ ದೇವರು ನಮ್ಮೆಲ್ಲರಿಗೆ ಅನುಗ್ರಹಿಸಲಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಒಂದು ಸಾರಿ ನಮ್ಮನ್ನು ನೋಡಿರಿ. ಈ ಲೋಕವೆಲ್ಲ ಒಬ್ಬರನ್ನೊಬ್ಬರು ವಿಮರ್ಶಿಸಿಕೊಳ್ಳುವ ಈ ಭಯಂಕರವಾದ ದಿನಗಳಲ್ಲಿ, ನಿಂದೆ ಹೊರಿಸುವಂತಹ ಈ ಭಯಂಕರವಾದ ದಿನಗಳಲ್ಲಿ ಹಾನಿ ಮಾಡುವವರಾಗಿ, ಅಪಕಾರ ಮಾಡುವವರಾಗಿ, ಪ್ರತಿಯೊಬ್ಬರು ತಮ್ಮ ನೆರೆಯವರಿಗೆ ಕೇಡು ಮಾಡುವಂತಹ ಆಲೋಚನೆಯಿಂದ ತುಂಬಿಕೊಂಡಿರುವ ಈ ದಿನಗಳಲ್ಲಿ ಕ್ರಿಸ್ತ ಯೇಸುವಿನಲ್ಲಿದ್ದಂತಹ ಮನಸ್ಸು ನಾವು ಹೊಂದಿದವರಾಗಿ, ನಮ್ಮ ಪರಲೋಕದ ತಂದೆ ಕರುಣೆಯುಳ್ಳವನಾಗಿರುವ ಪ್ರಕಾರ ನಾವು ಕರುಣೆಯುಳ್ಳವರಾಗಿರುವ ಹಾಗೆ, ನಮ್ಮ ತಂದೆ ಪರಿಶುದ್ಧನಾಗಿರುವ ಹಾಗೆ ನಮ್ಮ ಎಲ್ಲ ಪ್ರವರ್ತನೆಯಲ್ಲಿ ನಾವು ಪರಿಶುದ್ಧರಾಗಿರುವ ಹಾಗೆ, ಆತನು ಪ್ರೀತಿಯುಳ್ಳವನಾಗಿರುವುದರಿಂದ ನಾವು ಕೂಡ ನಮ್ಮ ಜೀವಿತದಲ್ಲಿ ಕ್ರಿಸ್ತನ ಪ್ರೀತಿಯುಳ್ಳವರಾಗಿರುವ ಹಾಗೆ ಅದನ್ನು ವ್ಯಕ್ತಪಡಿಸುವವರಾಗಿರಲು ಸಹಾಯ ಮಾಡಿರಿ. ಯಾರ್ಯಾರು ಈ ಸಂದೇಶವನ್ನು ಕೇಳಿದಾರೋ ಅವರೆಲ್ಲರ ಜೀವಿತದಲ್ಲಿ ನಿಮ್ಮ ನಾಮ ಮಹಿಮೆ ಪಡಿಸಿಕೊಂಡು ಪ್ರೀತಿ, ಕನಿಕರ, ಕ್ಷಮಾಪಣೆ ಎನ್ನುವಂತಹ
ಆತ್ಮನ ಮಳೆಯನ್ನು ಸುರಿಸಿ ನಮ್ಮೆಲ್ಲರನ್ನು ಸಂಪೂರ್ಣವಾಗಿ ಕ್ರಿಸ್ತನ ಸಾರೂಪ್ಯದಲ್ಲಿ ಮಾರ್ಪಡಿಸಿರಿ. ನಾವು ಉದ್ಧಾರವಾಗಿ ಇತರರನ್ನು ಉದ್ಧರಿಸುವಂತೆ, ನಾವು ಆನಂದಿಸಿ ಇತರರು ಆನಂದಿಸುವಂತೆ ಮಾಡಿ, ನಾವು ನಿಮ್ಮಲ್ಲಿ ಸಂತೋಷಿಸಿ ಆ ಸಂತೋಷ ಇತರರಿಗೆ ಹಂಚುವ ಹಾಗೆ ಕೃಪೆ ತೋರಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ, ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಮೇಲಿಂದ ಮೇಲೆ 8939731313 ನಂಬರ್ಗೆ ಹಾಗೂ ಹೊರದೇಶದಿಂದಲೂ ಸಹ ನೀವು ವೀಕ್ಷಿಸುವುದಾದರೆ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸುತ್ತಾ ಇರಿ. ನಾವು ಕರ್ತನನ್ನು ಸ್ತುತಿಸುತ್ತಾ ಇದ್ದೇವೆ. ನೀವು ಕಳಿಸುತ್ತಿರುವ ಪ್ರೈಸ್ ರಿಪೋರ್ಟ್ಸ್ಗಳಿಗಾಗಿ ದೇವರು ಅದ್ಭುತವಾಗಿ ನಮ್ಮೆಲ್ಲರ ಪ್ರಾರ್ಥನೆಗೆ ಉತ್ತರ ಕೊಡ್ತಾ ಇದ್ದಾರೆಂದು ತಿಳಿದು, ಹಾಗೆಯೇ ನಿಮ್ಮೆಲ್ಲರ ಪ್ರಾರ್ಥನಾ ಮನವಿಗಳನ್ನು ಕರ್ತನ ಮುಂದಿಟ್ಟು ನಿಮ್ಮೆಲ್ಲರ ಪರವಾಗಿ ನಾವು ವಿಜ್ಞಾಪನೆ ಮಾಡ್ತಿದ್ದೇವೆ. ನೀವು ವಿಜ್ಞಾಪನೆ ಮಾಡಿರಿ, ದೇವರು ತಪ್ಪದೆ ನಮಗೆ ಉತ್ತರಿಸುತ್ತಾರೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.